ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ನಾವು ಇವತ್ತು ಫೆಬ್ರವರಿ 3, 2026 ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಈ ಹಿಂದಿನ ಸುಮಾರು ಒಂದು ತಿಂಗಳ ಕರೆಂಟ್ ಅಫೇರ್ಸ್ ಅನ್ನು ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನು ತಾವು ತಿಳ್ಕೊಳ್ಬೇಕಂದ್ರೆ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತರಗತಿಗಳನ್ನು ಕಂಪ್ಲೀಟ್ ಮುಗಿಯುವವರೆಗೂ ನೋಡಿ ಅಂತ ಹೇಳ್ತಾ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಹಾಗೂ KPSC, KEA, PSI, PC ಎಕ್ಸಾಮ್ಗಳಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಕರ್ನಾಟಕ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ಘಟನೆಗಳಿಗಾಗಿ KS ಕ್ಲಾಸಸ್ ಅನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭಿಸೋಣ. ಕರ್ನಾಟಕ ಕರೆಂಟ್ ಅಫೇರ್ಸ್ ಫೆಬ್ರವರಿ 3, 2026. ಮೊದಲನೇ ಟಾಪಿಕ್ ಏನಿದೆ ಅಂದರೆ ಬೆಂಗಳೂರು GAFX 2026 7ನೇ ಆವೃತ್ತಿ ನಡೀತಾ ಇದೆ. ಇದರ ಬಗ್ಗೆ ವಿಶೇಷವಾಗಿ ಏನೇನು ವಿಷಯಗಳಿವೆ ಅನ್ನೋದನ್ನ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಫೆಬ್ರವರಿ 2, 2026 ಬೆಂಗಳೂರು GAFX 2026 7ನೇ ಆವೃತ್ತಿಯ ಉದ್ಘಾಟನೆ 2ನೇ ತಾರೀಕಿನಂದು ಆಗಿರ್ತಕ್ಕಂಥದ್ದು. ಇದು ಏಷ್ಯಾದ ಅತಿದೊಡ್ಡ ಅನಿಮೇಷನ್, ವಿಜುವಲ್ ಎಫೆಕ್ಟ್, ಗೇಮಿಂಗ್ ಮತ್ತು ಕಾಮಿಕ್ಸ್ ಮೇಳ ಅಂತ ಇದನ್ನ ಕರಿತೀವಿ. ಏಷ್ಯಾದ ಅತಿದೊಡ್ಡ ಅನಿಮೇಷನ್, ವಿಜುವಲ್ ಎಫೆಕ್ಟ್ ಅಂಡ್ ಗೇಮಿಂಗ್ ಕಾಮಿಕ್ಸ್ ಮೇಳ ಅಂತ ಇದನ್ನ ಕರಿತೀವಿ. ಈ ಮೇಳದ ಪ್ರಮುಖ ವಿವರಗಳು ನೋಡೋದಾದ್ರೆ ಇದು ಫೆಬ್ರವರಿ 27ರಿಂದ ಮಾರ್ಚ್ 1ನೇ ತಾರೀಕಿನವರೆಗೆ ಇದು ನಡೆಯಲಿದೆ ಅಂತಕ್ಕಂಥದ್ದು. ದಿ ಲಲಿತ್ ಅಶೋಕ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇದು ನಡೆಯಲಿದೆ. ಇದರ ಧ್ಯೇಯವಾಕ್ಯ ಎವಲ್ಯೂಷನ್ ರೀಲೋಡೆಡ್ ಅಂತಕ್ಕಂಥದ್ದು, ಅಂದ್ರೆ ವಿಕಾಸದ ಮರು ಹೊಂದಾಣಿಕೆ ಅಂತ ಹೇಳ್ಬೋದು, ಅಥವಾ ಎವಲ್ಯೂಷನ್ ರೀಲೋಡೆಡ್ ಅಂತ ಹೇಳ್ಬೋದು. ಇದು ಮಾನವ ಸೃಜನಶೀಲತೆ ಮತ್ತು ಆಧುನಿಕ ತಂತ್ರಜ್ಞಾನದ ಒಂದು ಮಿಲನವನ್ನ ಇದು ಸಂಕೇತಿಸುತ್ತೆ. ಇದರ ಆಯೋಜಕರು ಯಾರು ಅಂದ್ರೆ ಕರ್ನಾಟಕ ಸರ್ಕಾರದ IT-BT ಇಲಾಖೆ ಇದರ ಆಯೋಜಕರಾಗಿರ್ತಾರೆ ಮತ್ತು ಸ್ಟಾರ್ಟ್ಅಪ್ ಕರ್ನಾಟಕ ಕೂಡ ಇದರೊಂದಿಗೆ ಸಂಯೋಗವನ್ನ ಹೊಂದಿರುತ್ತೆ. ಈ ಬಾರಿಯ ವಿಶೇಷತೆ ಏನಂದ್ರೆ 50,000 ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿಯನ್ನ ಹೊಂದಲಾಗಿದೆ. AVGC XR ಪಾಲಿಸಿ 2024ರಿಂದ 2029 ಅಡಿಯಲ್ಲಿ 150 ಕೋಟಿ ಅನುದಾನವನ್ನ ರಾಜ್ಯ ಸರ್ಕಾರ ಇಲ್ಲಿ ಮೀಸಲಿಟ್ಟಿದೆ ಅಂತ ಹೇಳಲಾಗಿದೆ. ಇನ್ನು ಬೆಂಗಳೂರು ಮಾತ್ರವಲ್ಲದೆ ದ್ವಿತೀಯ ಮತ್ತು ತೃತೀಯ ಹಂತದ ನಗರಗಳು ಏನೇನಿದಾವೆ, ಮುಂದುವರಿದ ನಗರಗಳು ಅಂತ ಕರಿತೀವಿ, ಸ್ಮಾರ್ಟ್ ಸಿಟೀಸ್ ಅಂತ ಕರಿತೀವಿ, ಅಲ್ಲಿ ತಂತ್ರಜ್ಞಾನವನ್ನು ವಿಸ್ತರಿಸಲು AVGC ಸೆಂಟರ್ ಫಾರ್ ಎಕ್ಸಲೆನ್ಸ್ 2.0 ಅನ್ನ ಜಾರಿಗೆ ತರಲಾಗಿರ್ತಕ್ಕಂಥದ್ದು. ಸಿನಿಮಾ ಮತ್ತು ತಂತ್ರಜ್ಞಾನದ ಸಂಗಮ ಅಂತ ಹೇಳಲಾಗಿದೆ. ಕಾಂತಾರ ಚಾಪ್ಟರ್ 1, ಕುರುಕ್ಷೇತ್ರ, ಮಹಾವತಾರ, ನರಸಿಂಹ ಮುಂತಾದ ಚಿತ್ರಗಳ ಪ್ರಸ್ತುತಿ ಇಲ್ಲಿ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಬಾಹುಬಲಿ, ಕಾಂತಾರ ಚಿತ್ರದ ಛಾಯಾಗ್ರಾಹಕರಿಂದ ಮಾಸ್ಟರ್ ಕ್ಲಾಸ್ ಅನ್ನ ಹೇಳಲಾಗುತ್ತೆ. AFR VFX ಅನಿಮೇಷನ್ದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಕುರಿತು ಪ್ರತ್ಯೇಕ ಕಾರ್ಯಾಗಾರಗಳು ನಡೆಯಲಿವೆ. ಇದರಲ್ಲಿ ಭಾಗಿಯಾಗತಕ್ಕಂಥ ಪ್ರಮುಖ ಜಾಗತಿಕ ಪ್ರಭಾವಿ ಒಂದು ಕಂಪನಿಗಳು ಯಾವುವು ಅಂದ್ರೆ ನೆಟ್ಫ್ಲಿಕ್ಸ್, ILM, ಇಂಡಸ್ಟ್ರಿಯಲ್ ಲೈಟ್ ಅಂಡ್ ಮ್ಯಾಜಿಕ್ ಅಂತ ಕರಿತೀವಿ, ದಿ ಮಿಲ್, ಮೈಕ್ರೋಸ್ ಅನಿಮೇಷನ್ ಅಂತಹ ಜಾಗತಿಕ ಮಟ್ಟದ ಪ್ರಭಾವಿ ಸಂಸ್ಥೆಗಳು ಇದರಲ್ಲಿ ಭಾಗವಹಿಸಲಿವೆ. ಕರ್ನಾಟಕದ ಸ್ಥಾನಮಾನವನ್ನು ನೋಡುವುದಾದರೆ AVGC ಆದಾಯದಲ್ಲಿ 50% ಪಾಲು ಕರ್ನಾಟಕದ್ದೇ ಆಗಿರ್ತಕ್ಕಂಥದ್ದು. 300ಕ್ಕೂ ಹೆಚ್ಚು ಅನಿಮೇಷನ್ ಮತ್ತು ಗೇಮಿಂಗ್ ಸ್ಟುಡಿಯೋಗಳನ್ನ ಇದರಲ್ಲಿ ಪ್ರಸ್ತುತಪಡಿಸಲಾಗುತ್ತೆ. ಸುಮಾರು 15,000 ವೃತ್ತಿಪರರು ಕೆಲಸ ಇದರಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಎರಡನೇ ಒಂದು ಪ್ರಚಲಿತ ವಿದ್ಯಮಾನ ಯಾವುದಂದ್ರೆ 16ನೇ ಹಣಕಾಸು ಆಯೋಗ. 16th ಫೈನಾನ್ಸ್ ಕಮಿಷನ್ ಅಂತ ಕರಿತೀವಿ. ಕರ್ನಾಟಕದ ತೆರಿಗೆ ಅಧಿಕ ಪ್ರಮಾಣದಲ್ಲಿದೆ ಅಂತ ಈ ವರದಿ ಅನುಸಾರ ಹೇಳಲಾಗಿದೆ. ಇದರ ಕುರಿತು ವಿವರಣೆಯನ್ನ ನಾವು ನೋಡುವುದಾದ್ರೆ ಅರವಿಂದ್ ಪನಗರಿಯಾ ಅವರ ನೇತೃತ್ವದ ಅಂದ್ರೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಂದ್ರೆ ಅರವಿಂದ್ ಪನಗರಿಯಾ. ಅವರು ಫೆಬ್ರವರಿ 1, 2026 ತನ್ನ ವರದಿಯನ್ನ ಮಂಡಿಸಿದ್ದು ಕರ್ನಾಟಕದ ತೆರಿಗೆ ಪಾಲಿನಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ತೆರಿಗೆ ಹಂಚಿಕೆಯ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ನೋಡುವುದಾದ್ರೆ ಕರ್ನಾಟಕದ ತೆರಿಗೆ ಹಂಚಿಕೆ ಪ್ರಮಾಣ 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ 3.647%
ಈಗ 4.131ಕ್ಕೆ ಏರಿಕೆಯಾಗಿದೆ. ಅಂದರೆ 3.647 ಇದ್ದಿರ್ತಕ್ಕಂಥ ತೆರಿಗೆ ಹಂಚಿಕೆಯ ಪ್ರಮಾಣ ಈಗ 4.13ಕ್ಕೆ ಹೆಚ್ಚಳವಾಗಿದೆ ಅಂತಕ್ಕಂಥದ್ದು. ಒಟ್ಟು ಮೊತ್ತ 2026-27 ಹಣಕಾಸು ವರ್ಷದಲ್ಲಿ ಕರ್ನಾಟಕಕ್ಕೆ ಕೇಂದ್ರದಿಂದ ಬಂದಿರತಕ್ಕಂಥದ್ದು 63,049 ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಬಂದಿರತಕ್ಕಂಥದ್ದು. ಇನ್ನು ತೆರಿಗೆ ಪಾಲು ನಮ್ಮ ಕರ್ನಾಟಕಕ್ಕೆ ಎಷ್ಟು ಸಿಗುತ್ತೆ? ಕಳೆದ ವರ್ಷಕ್ಕಿಂತ 51,876 ಕೋಟಿ ರೂಪಾಯಿ ಈ ಸಲದ ಒಟ್ಟು ಪಾಲು ಸಿಗ್ತಾ ಇದೆ. 11,173 ಕೋಟಿ ರೂಪಾಯಿ 2026-27ನೇ ವರ್ಷಕ್ಕೆ ಕರ್ನಾಟಕಕ್ಕೆ ತೆರಿಗೆ ಪ್ರಮಾಣ ಹೆಚ್ಚಳವಾಗಿದೆ. ಇನ್ನು ಒಟ್ಟು ಕೇಂದ್ರ ತೆರಿಗೆಗಳಲ್ಲಿ ರಾಜ್ಯಗಳ ಪಾಲನ್ನು 41%ರಲ್ಲಿಯೇ ಮುಂದುವರಿಸಲು ಆಯೋಗ ಶಿಫಾರಸನ್ನ ಮಾಡಿರ್ತಕ್ಕಂಥದ್ದು. ಹೊಸ ಹಂಚಿಕೆಯ ಸೂತ್ರ ನ್ಯೂ ಹಾರಿಜಾಂಟಲ್ ಫಾರ್ಮುಲಾ ಅಂತ ಕರಿತೀವಿ. ಈ ಬಾರಿಯ ಕರ್ನಾಟಕದ ಪಾಲು ಹೆಚ್ಚಾಗಲಿದೆ ಅಂತ ಹೇಳಲಾಗಿದೆ. ಆದರೆ ಸ್ವಲ್ಪ ಬದಲಾವಣೆಗಳನ್ನ ತರಲಾಗಿದೆ ಅಂತ ಕೂಡ ಹೇಳಿದೆ. ಜಿಡಿಪಿ ಕೊಡುಗೆ ಕಾಂಟ್ರಿಬ್ಯೂಷನ್ ಟು ಜಿಡಿಪಿ ಅಂದ್ರೆ ಮೊದಲ ಬಾರಿಗೆ ರಾಜ್ಯಗಳ ಜಿಡಿಪಿ ಕೊಡುಗೆ 10% ಆದ್ಯತೆ ನೀಡಲಾಗಿದೆ. ಕರ್ನಾಟಕವು ದೇಶದ ಜಿಡಿಪಿಗೆ ಹೆಚ್ಚಿನ ಕೊಡುಗೆಯನ್ನು ನೀಡುವ ರಾಜ್ಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇನ್ನು ಜನಸಂಖ್ಯೆ 15% 17.5ಕ್ಕೆ ಹೆಚ್ಚಿಸಲಾಗಿದೆ. ಆದಾಯದ ಅಂತರ ಎಷ್ಟಿದೆ ಅಂದ್ರೆ 45% 42.5ಕ್ಕೆ ಇಳಿಸಲಾಗಿದೆ. ಇತರ ಅನುದಾನಗಳು ಯಾವಂದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನ ಅಂತ ಇದೆ. ಮುಂದಿನ 5 ವರ್ಷಗಳ ಅವಧಿಗೆ ಕರ್ನಾಟಕದ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಸುಮಾರು 37,372 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿರಿಸಲಾಗಿದೆ. ಇನ್ನು ವಿಪತ್ತು ಪರಿಹಾರ ನಿಧಿಗೆ ಕರ್ನಾಟಕಕ್ಕೆ 5,135 ಕೋಟಿ ರೂಪಾಯಿಯನ್ನ ಹಂಚಿಕೆ ಮಾಡಲಾಗಿರ್ತಕ್ಕಂಥದ್ದು. ಹಾಗೆ ರಾಜ್ಯ ಸರ್ಕಾರದ ಆಕ್ಷೇಪಣೆಗಳು ಏನು ಅನ್ನೋದನ್ನು ನೋಡೋದಾದ್ರೆ 14ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕಕ್ಕೆ ಸಿಗುತ್ತಿದ್ದ 4.71 ಆಗಿತ್ತು. ಅದಕ್ಕೆ ಹೋಲಿಸಿದರೆ ಈಗೂ 14.1ರಷ್ಟು ಕಡಿಮೆ ಪಾಲು ಸಿಗ್ತಿದೆ ಅಂತ ಕರ್ನಾಟಕ ಸರ್ಕಾರ ಹೇಳ್ತಕ್ಕಂಥದ್ದು. ರಾಜ್ಯ ಸರ್ಕಾರ ತೆರಿಗೆ ಪಾಲನ್ನ 5ಕ್ಕೆ ಏರಿಸಬೇಕು ಮತ್ತು ರಾಜ್ಯಗಳ ಒಟ್ಟು ಪಾಲನ್ನ 50ಕ್ಕೆ ಹೆಚ್ಚಿಸಬೇಕಂತ ರಾಜ್ಯ ಸರ್ಕಾರದ ಬೇಡಿಕೆ ಇರ್ತಕ್ಕಂಥದ್ದು. ಆಯೋಗ ಇದನ್ನ ತಿರಸ್ಕಾರ ಮಾಡಿದೆ. ಇನ್ನು ವಿಶೇಷ ಅನುದಾನ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪ್ರಮುಖ ನೀರಾವರಿ ಯೋಜನೆಗಳಿಗೆ ವಿಶೇಷ ಅನುದಾನವನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿಲ್ಲ ಅಂತ ನಮ್ಮ ರಾಜ್ಯ ಸರ್ಕಾರ ಹೇಳ್ತಾ ಇದೆ. 16ನೇ ಹಣಕಾಸು ಆಯೋಗವು ಕರ್ನಾಟಕದ ಆರ್ಥಿಕ ದಕ್ಷತೆ ಮತ್ತು ಜಿಡಿಪಿ ಕೊಡುಗೆಯನ್ನ ಗುರುತಿಸಿ ಪಾಲನ್ನ ಹೆಚ್ಚಿಸಿದೆ. ಆದರೆ ರಾಜ್ಯ ಸರ್ಕಾರವು ನಿರೀಕ್ಷಿತದಷ್ಟು ಪಾಲು ಸಿಕ್ಕಿಲ್ಲ ಅಂತ ಈ ವರದಿಯಲ್ಲಿ ಹೇಳಲಾಗಿರ್ತಕ್ಕಂಥದ್ದು. ಇಲ್ಲಿಗೆ ಫೆಬ್ರವರಿ 3, 2026ರ ಒಂದು ದಿನದ ಪ್ರಚಲಿತ ವಿದ್ಯಮಾನಗಳ ತರಗತಿ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ನಂತರದ 4ನೇ ತಾರೀಕಿನ ಅಥವಾ 4ನೇ ದಿನಾಂಕ ಫೆಬ್ರವರಿ ತಿಂಗಳ ಅವತ್ತಿನ ಪ್ರಚಲಿತ ಘಟನೆಗಳನ್ನ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.